ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡ್ತಿದ್ದೀನಿ. ಯಾಕೆಂದರೆ ಡೆಲಿವರಿ ಡೇಟ್ ನಾಳೆನೇ ಇರೋದಲ್ವ. ಸೊ ಹಾಗಾಗಿ ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡಿಕೊಂಡೆ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಮೆಂತೆ ಹಾಗೂ ಕರಿಬೇವನ್ನ ಆ್ಯಡ್ ಮಾಡಿಬಿಟ್ಟು ಬಿಸಿ ಮಾಡಿ ಅದನ್ನು ಆರಿಸ್ಬಿಟ್ಟು ಬಾಟಲ್ಗೆ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಯಾಕೆಂದರೆ ಬರೋ ಸ್ವಲ್ಪ 5 to 7 ಡೇಸ್ ಒಳಗಡೆ ಆದರೆ ಆಯಿಲ್ ಹಾಕದೇ ಇರೋಕ್ಕಾಗಲ್ಲ. ಸೊ ಹಾಗಾಗಿ ರೆಡಿ ಮಾಡಿಕೊಂಡೆ. ಇವಾಗ ಬ್ಯಾಗ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡ್ತಿದ್ದೀನಿ. ಸೊ ಹಾಗೆ ಫಸ್ಟು ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡೋಕ್ಕಿಂತ ಮುಂಚೆ ನನಗೇನು ಬೇಕೋ ಅದನ್ನು ನಾನು ಇಟ್ಕೊಂಡಿರ್ತೀನಿ. ಅಂದರೆ ನಾನು ಹೇರ್ಸಿಗೆ ಬೇಕಲ್ವ. ಸೊ ನಾನು ಹೇರ್ಸಿಗೆ ಸಂಬಂಧಪಟ್ಟದ್ದು ಏನು ಇಟ್ಕೊತಾ ಇದ್ದೀನಪ್ಪ ಅಂದರೆ ಆಯಿಲ್ ಇದನ್ನ ರೆಡಿ ಮಾಡಿಬಿಟ್ಟು ಸ್ವಲ್ಪ ಒಂದಿಷ್ಟಾದರೆ ಸಾಕಂದರೆ 5 ಡೇಸ್ ಆಗುತ್ತೋ 7 ಡೇಸ್ ಆಗುತ್ತೋ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಅಲ್ಲಿವರೆಗೂ ಆಯಿಲ್ ಹಾಕ್ತೆ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಆಯಿಲ್ನ ಇಟ್ಕೋತಾ ಇದ್ದೀನಿ. ಹಾಗೆ ಅದ್ರ ಜೊತೆ ರಿಬ್ಬರ್ ಬ್ಯಾಂಡು ಮಿಸ್ ಆಗಿದ್ರೆ ಅಂತ ಹೇಳ್ಬಿಟ್ಟು ಒಂದು ಕುಚ್ಚಿಟ್ಕೋತಾ ಇದ್ದೀನಿ. ಹಾಗೆ ಒಂದು ಸ್ಟಿಕ್ಕರ್, ಹಾಗೆ ಮತ್ತು ಮೇಯ್ನಾಗಿ ಒಂದು ಕೂಂಬು, ಹಾಗೆ ಒಂದು ಸನ್ಸ್ಕ್ರೀನ್ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀರಲ್ವ, ಅದೊಂದು ನನಗೆ ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ಅದೊಂದು ಇಟ್ಕೊಳ್ತೀನಿ. ಇದು ನನ್ನ ಒಂದು ಸಣ್ಣ ಕಿಟ್. ಮತ್ತು ಬ್ರಷು ಮತ್ತು ಪೇಸ್ಟ್ ಬಂದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಕಿಟ್ ಬಂದ್ಬಿಟ್ಟು ಇದು ನನಗೆ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಆಯಿತು. ಇದು ಫಸ್ಟ್ ಬ್ಯಾಗ್ ರೆಡಿ ಆಗಿರೋದು, ಚಿಕ್ಕ ಬ್ಯಾಗ್ ನಂದಿದು ರೆಡಿ ಆಗಿರೋದು. ಇದಾದಮೇಲೆ ಮತ್ತು ಇದಕ್ಕೆ ಏನೇನೆಲ್ಲ ತುಂಬಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ನಾನು ಸ್ವಲ್ಪ ಅಂದರೆ ಪಂಚೆ ಬಟ್ಟೆ ಆ ಥರದ್ದೆಲ್ಲ ಸ್ವಲ್ಪ ಇರಬೇಕು, ವೇಸ್ಟ್ ಏನಕ್ಕಾದರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪಂಚೆ ಮತ್ತು ಬಟ್ಟೆನ ವಾಶ್ ಮಾಡಿ ಒಂದು ಕವರ್ಗೆ ಹಾಕ್ಬಿಟ್ಟು ಇಟ್ಕೋತಾ ಇದ್ದೀನಿ. ಏನಾದರೂ ಎಮರ್ಜೆನ್ಸಿ ಬೇಕು ಅಂತಂದರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಫಸ್ಟ್ ಕೆಳಗಡೆ ಹಾಗೆ ಸುಮ್ಮನೆ ಇಡ್ತಾಯಿದ್ದೀನಿ. ಪಾಪಕ್ಕೆ ಬೇರೆ ಮತ್ತು ನನಗೆ ಬೇರೆ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ಎರಡು ಮಿಕ್ಸ್ ಆದರೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಇದು ಪಾಪಗೆ ಡೈಪರು ನೋಡಿ, ಬಮ್ಟಮ್ ಅವ್ರದ್ದು ಡೈಪರ್ ಇದು ತೊಗೊಂಡಿದ್ದೀನಲ್ಲ, ಅದನ್ನ ಡಿವೈಡ್ ಮಾಡ್ಕೊತೀನಿ. ಎಲ್ಲನೂ ಒಯ್ಯೋಕ್ಕಾಗಲ್ಲ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಒಂದು 15 ತೊಗೊಂಡಿದ್ದೀನಿ. ಒಂದು 15 ತೊಗೊಂಡು ಅದನ್ನು ಒಂದು ಪ್ಯಾಕ್ ಮಾಡಿಬಿಟ್ಟು ಇದನ್ನ ಇಟ್ಕೋತಾ ಇದ್ದೀನಿ. ಹಾಗೆ ಇದು ಒಂದು ಇಟ್ಕೋತಾ ಇದ್ದೀನಿ. ಹಾಗೆ ಪಾಪುಗೆ ಸ್ವೆಟರ್. ಈ ಬ್ಯಾಗಲ್ಲಿ ಪಾಪುದು ಮಾತ್ರ ಇಡ್ತಾ ಇದ್ದೀನಿ ನಾನು. ಪಾಪು ಸ್ವೆಟರು. ಹಾಗೆ ಒಂದು ಟವಲ್ ಇರಲಿ ಅಂತ ಹೇಳ್ಬಿಟ್ಟು ಟವಲ್ ಇಟ್ಕೋತಾ ಇದ್ದೀನಿ. ಹಾಗೆ ಟವಲ್ ಜೊತೆಗೆ ಪಾಪುಗೊಂದು ಬ್ಲ್ಯಾಂಕೆಟ್, ಹಾಗೆ ಬಾಯಿ ಒರೆಸ್ಲಿಕ್ಕೆ ಕ್ಲಾತ್ ಬೇಕಲ್ವ, ಅದೇ 3 ಕ್ಲಾತ್ ಇಟ್ಕೋತಾ ಇದ್ದೀನಿ, ನ್ಯಾಪ್ಕಿನ್ ಥರ. ಹಾಗೆ ಇದು ನಮ್ಮ ಮಮ್ಮಿ ಕೈಯಲ್ಲಿ ಹೊಲ್ದಿರೋದು, ಕಾಟನ್ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ನಾವು ತೊಗೊಂಡಿರೋ ಕ್ಯಾಪ್ ಸೆಟ್ಟೇ ಆಗಿಲ್ಲ ಅಂತಂದರೆ ಈ ಕ್ಯಾಪ್ನ ಹಾಕೋಣ ಅಂತ ಹೇಳ್ಬಿಟ್ಟು ಈ ಕ್ಯಾಪ್ನ ಇಟ್ಕೋತಾ ಇದ್ದೀನಿ. ಅದು ಸ್ವೆಟರ್ ಜೊತೆಗೇ ಇಟ್ಕೊಳ್ತೀನಿ. ಸಿಕ್ಕಾಪಟ್ಟೆ ಇಟ್ಕೊಳ್ಳೋದಿದೆ, ಆದರೆ ಒಂದನ್ನು ಮಿಸ್ ಮಾಡದೆ ಇಟ್ಕೋಬೇಕಲ್ವ, ಹಾಗಾಗಿ ತುಂಬ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಸಾಕ್ಸ್, ನನಗೆ ಬೇಕಾಗಿರೋ 2 ಸೆಟ್ ಸಾಕ್ಸ್ ಇಟ್ಕೊಂಡಿದ್ದೀನಿ. ಹಾಗೆ ಸ್ಲಿಪ್ಪರು, ಅಲ್ಲಿ ಯೂಸ್ ಮಾಡೋಕ್ಕೆ ವಾಶ್ರೂಮ್ಗೆ ಅಥವಾ ಓಡಾಡೋಕ್ಕೆಲ್ಲ ಬೇಕಾಗುತ್ತಲ್ವ, ಅದಕ್ಕೆ ಒಂದು ಜೊತೆ ಸ್ಲಿಪ್ಪರ್ ಇಟ್ಕೊಂಡಿದ್ದೀನಿ. ಹಾಗೆ ಮತ್ತು ನಾವು ಯೂಸ್ ಮಾಡೋಕ್ಕೆಲ್ಲ ಏನಕ್ಕಾದರೂ ಸೋಪ್ ಏನಾದರೂ ಬೇಕಂದರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸೋಪ್ ಇಟ್ಕೊಂಡಿದ್ದೀನಿ. ಹಾಗೆ ಮತ್ತು ಬ್ರಷ್ ಮತ್ತು ಪೇಸ್ಟ್ ಇಟ್ಕೊಂಡಿದ್ದೀನಿ. ಇಲ್ಲಿ ಸೈಡಲ್ಲಿ ಬಂದ್ಬಿಟ್ಟು ಅಂದರೆ ನಾವು ಸುಮ್ಮನೆ ರೆಗ್ಯುಲರಾಗಿ ಯೂಸ್ ಮಾಡೋವಂಥವನ್ನ ಸೈಡ್ ಜಿಪ್ಪಲ್ಲಿ ಹಾಕಿದ್ದೀನಿ. ಹಾಗೆ ಇದು ನಮಗೆ ಬೇಕಲ್ವ, ಹಾಗಾಗಿ ನ್ಯೂ ಮಾಮಿಸ್ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ತೊಗೊತಾ ಇದ್ದೀನಿ. ಒಂದು ಪ್ಯಾಕ್ ಇಟ್ಕೊಂಡಿದ್ದೀನಿ. ಹಾಗೆ ಇದು ಬೆಡ್ಡು ಒಂದಿರಲಿ ಅಂತ ಹೇಳ್ಬಿಟ್ಟು ಒಂದು ಬೆಡ್ ಇಟ್ಕೋತೀನಿ. ಪಿಂಕ್ ಕಲರ್ ಇಟ್ಕೊಂಡಿದ್ದೀನಿ. ಪಿಂಕ್ ಕಲರ್ ಚೆನ್ನಾಗಿದೆ, ಪಿಂಕ್ ಕಲರ್ ಇಷ್ಟ ಆಯಿತು, ಹಾಗಾಗಿ ಪಿಂಕ್ ಕಲರ್ ಇಟ್ಕೊತಿದ್ದೀನಿ. ಎಕ್ಸ್ಪೆಕ್ಟೇಷನ್ ಬೇಬಿ ಗರ್ಲ್ ಆಗಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ಹಾಗಾಗಿ ಪಿಂಕ್ ಇಟ್ಕೊಳ್ಳೋಣ ಅಂತ.
ಎಲ್ಲ ಫುಲ್ ಪಾಪುದೇ ಬ್ಯಾಗ್ ಫುಲ್ ರೆಡಿ ಆಗಿದೆ. ಇದು ಬಂದ್ಬಿಟ್ಟು ಸೈಡ್ ಇದೊಂದೇ ಹಾಗೆ ಇರಲಿ ಅಂತ ಇಷ್ಟು ರೆಡಿ ಮಾಡಿದ್ದೀನಿ. ಇದು ಮತ್ತು ಒಂದು ಶಾಲ್ ಇರಲಿ ಅಂತ ಇಷ್ಟೆಲ್ಲ ಪಾಪುಗೆ. ಇದರಲ್ಲಿನೂ ನನ್ನ ಬಟ್ಟೆ ಇಟ್ಟಿಲ್ಲ, ಹಾಗೆ ಮತ್ತು ನಾನು ಯೂಸ್ ಮಾಡೋಂಥವೇನೂ ಇಟ್ಟಿಲ್ಲ ಇದರಲ್ಲಿ. ಇದು ಪಾಪುಗೆ ಮಾತ್ರ ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ. ಹಾಗೆ ಇನ್ನೂ ಸೈಡ್ಸು ಇನ್ನೂ ತುಂಬ ಇದಾವೆ ಇಟ್ಟಿರೋ, ಅದನ್ನು ತೋರಿಸ್ತೀನಿ. ಹಾಗೆ ಇನ್ನು ಇದು ಪಾಪುದು ಕ್ಯಾಪು ಮತ್ತು ಸಾಕ್ಸು ಸೈಡಲ್ಲಿ ಇಡ್ತೀನಿ, ಯಾಕಂದರೆ ಅದು ಬಟ್ಟೆಯಲ್ಲಿ ಸಿಗಲಿಲ್ಲ ಅಂದರೆ ಇದಾಗುತ್ತೆ, ಹಾಗಾಗಿ ಇದೇ ಸೈಡಿಗೆ ಇಡ್ತೀನಿ. ಹಾಗೆ ಪಾಪು ಹುಟ್ಟಿದ ತಕ್ಷಣ ಸುತ್ತಲಿಕ್ಕೆ ಬೇಕಲ್ವ, ಇದು ಬಟ್ಟೆ 2 ಪೀಸ್ ಇಟ್ಕೊತೀನಿ. 2 ಇದೆ, 3 ಇದೆ, ಅದರಲ್ಲಿ 2 ಸಾಕಾಗುತ್ತೆ, 2 ಇಟ್ಕೊತೀನಿ. ಹಾಗೆ ಪಾಪುಗೆ ಬಟ್ಟೆ ಅಂದರೆ 5 ಡೇಸ್ ಆಗುತ್ತೋ 7 ಡೇಸ್ ಆಗುತ್ತೋ ಗೊತ್ತಾಗಲ್ಲಲ್ವ. ಸೊ ಹಾಗಾಗಿ 8 ಇದೆ, 8 ಇಟ್ಕೋತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟಾಗುತ್ತೆ, ಮಕ್ಕಳಿಗಲ್ವ ಎಷ್ಟು ಯೂಸ್ ಆಗುತ್ತೆ ಅಂತ ಗೊತ್ತಾಗಲ್ಲ, ಹಾಗಾಗಿ ಫುಲ್ ಸೆಟ್ನ ಇಟ್ಕೋತಾ ಇದ್ದೀನಿ. ಇವಾಗ ಪಾಪುದು ಇಷ್ಟೆಲ್ಲ ಮುಗೀತು. ಇವಾಗ ಪಾಪುದಾದ್ಮೇಲೆ ಇವಾಗ ನಾವು ರೆಗ್ಯುಲರಾಗಿ ಅಲ್ಲಿ ಏನು ಯೂಸ್ ಮಾಡಬೇಕು ಅಂತ ನಮ್ಮ ಮಮ್ಮಿ ಸಪ್ರೇಟಾಗಿ ಕಟ್ಸಿಟ್ಟಿದ್ದಾರೆ. ಸೊ ಏನೇನು ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಗ್ಲಾಸು ನನಗೆ ಗಂಜಿ ಅಥವಾ ಕಾಫಿ ಟೀ ಕುಡಿಲಿಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಬಾಟಲ್ ತೊಗೊಂಡಿದ್ವಿ. ಇದನ್ನು ತೊಗೊಂಡಿದ್ದೀನಿ. ಹಾಗೆ ಏನು ಇಟ್ಟಿದ್ದಾರೆ, ಒಂದು ಪ್ಲೇಟ್ ಇಟ್ಟಿದ್ದಾರೆ. ಹಾಗೆ ಬ್ಲ್ಯಾಂಕೆಟ್ 2 ಬ್ಲ್ಯಾಂಕೆಟ್ ಇಟ್ಟಿದ್ದಾರೆ. ಹಾಗೆ ಇದರಲ್ಲಿ ಏನು ಇಟ್ಟಿದ್ದಾರೆ ಅಂತ ನೋಡೋಣ. ಚಿಕ್ಕದೊಂದು ಪ್ಲೇಟ್ ಇಟ್ಟಿದ್ದಾರೆ. ಹಾಗೆ ಇದರಲ್ಲಿ ಅಲ್ಲಿ ನಾವು ತೊಗೋತಾ ಇರೋದು ಸ್ಪೆಷಲ್ ವಾರ್ಡ್ ಆಗಿರೋದ್ರಿಂದ ಅಲ್ಲಿ ಕಾಫಿ ಟೀ ಮಾಡೋಕ್ಕೆಲ್ಲ ಆಪ್ಷನ್ ಇರುತ್ತೆ ಅನಿಸುತ್ತೆ. ಅದಕ್ಕೆ ಕಾಫಿ ಟೀ ಏನೇನು ಬೇಕೋ ಎಲ್ಲ ಇಟ್ಟಿದ್ದಾರೆ. ಸಕ್ಕರೆ ಇಟ್ಟಿದ್ದಾರೆ, ಪೌಡ್ರ್ ಇಟ್ಟಿದ್ದಾರೆ. ಹಾಗೆ ಗಂಜಿ ಮಾಡ್ಕೊಳ್ಳೋಕ್ಕೆ ರವೆ ಇಟ್ಟಿದ್ದಾರೆ. ಹಾಯ್ ಹಾಯ್ ಬನ್ನಿ. ಆ ಬ್ಯಾಗಲ್ಲಿ ಸಾಕಾಗಲ್ಲ ಅಂದ್ಬಿಟ್ಟು ನಂಗೆ ಸಪ್ರೇಟ್ ಬ್ಯಾಗ್ನ ಮಾಡ್ತಾಯಿದ್ದೀನಿ. ಅದು ಪಾಪು ಸಪ್ರೇಟ್ ಬ್ಯಾಗು. ಈ ಬ್ಯಾಗಲ್ಲಿ ಬರೀ ನನ್ನ ಮಾತ್ರ ಇಟ್ಕೋತೀನಿ, ಯಾಕಂದರೆ ಅದ್ರಲ್ಲಿ ಮಿಕ್ಸ್ ಆದರೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಪಾಪುದು ಬೇರೆ ಮತ್ತು ನನ್ನ ಬೇರೆ ಇಟ್ಕೋತಾ ಇದ್ದೀನಿ. ಇವಾಗ ಈ ಬ್ಯಾಗಲ್ಲಿ ಏನೇನು ಇಟ್ಕೋತಿದ್ದೀನಿ ಅಂದರೆ, ಫಸ್ಟು ಒಂದು ಟವಲ್ ಇಟ್ಕೋತಿದ್ದೀನಿ. ಟವಲು, ಹಾಗೆ ಒಂದು ಶಾಲು, ಅದೊಂದು ಕೊಡು ನಾನು. ಇದೊಂದು ಡ್ರೆಸ್ಸು 3 ಇಟ್ಕೊಂಡಿದ್ದೀನಿ. ಬಟ್ ಹೋಗುವಾಗ ಇನ್ನೊಂದು 2 ಇಟ್ಕೋಬೇಕು. ಅಂದರೆ ಒಂದು 5 ಡೇಸ್ ಅಂದರೆ ಒಂದು 5 ಟಾಪ್ ಇಟ್ಕೋಬೇಕು. ನಾನು 3 ಟಾಪ್ ಇಟ್ಕೊಂಡಿದ್ದೀನಿ ಇವಾಗ. ಹಾಗೆ ಇದು ನ್ಯೂ ಮಾಮೀಸ್ ಅಂತ ಹೇಳ್ಬಿಟ್ಟು ಪ್ಯಾಡ್ಸು. ಹಾಗೆ ಇನ್ನರ್ ವೇರ್ಸು ಒಂದು 3-4 ಸೆಟ್ಸ್ ಇಟ್ಕೊಂಡಿದ್ದೀನಿ. ಹಾಗೆ ಸಾಕ್ಸು 2 ಸೆಟ್ ಆಫ್ ಸಾಕ್ಸು. ಹಾಗೆ ಇದು ತಲೆ ಕಟ್ಟೋಕ್ಕೆ ಬಟ್ಟೆ ತೊಗೊಂಡಿದ್ದು, ಸಾಫ್ಟಾಗಿದೆ, ಈ ಥರ ಕ್ಲಾತ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ತಲೆ ಕೆಟ್ಟೋಕೆ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವೆಟರು. ಇದು ಸೈಡ್ ಬಂದ್ಬಿಟ್ಟು ಒಂದು ಬಟ್ಟೆ ಸೋಪು, ಒಂದು ಮೈ ಸೋಪು, ಹಾಗೆ ಪೇಸ್ಟು. ಇದು ಸೈಡ್ ಜಿಪ್ಪಲ್ಲಿ ಇಟ್ಕೋತೀನಿ, ಯಾಕಂದರೆ ಬಟ್ಟೆ ಮಿಕ್ಸ್ ಆಗೋದು ಬೇಡ. ಹಾಗೆ ಇದು ಬಂದು ನಮಗೆ ಮೇಕಪ್ ಅಂದರೆ ಹೇರ್ಗೆ, ಫೇಸ್ಗೆ ಏನು ಬೇಕೋ ಅದು ಸಿಂಪಲ್ ಆಗಿರೋದು. ಅಂದರೆ ಇದು ಆಯಿಲ್ ಇಟ್ಕೊಂಡಿದ್ದೀನಿ. ಹಾಗೆ ಸ್ಟಿಕ್ಕರು ಮತ್ತು ಜಡೆಬೆಂಡು, ಹಾಗೆ ಒಂದು ಕೂಂಬು, ಹಾಗೆ ಒಂದು ಲೋಷನ್ ಅಂದರೆ ಸನ್ಸ್ಕ್ರೀನ್, ಆ ಥರ ಡೈಲಿ ಯೂಸ್ ಮಾಡೋದು. ಹಾಗೆ ಒಂದು ವಿಭೂತಿ. ಇಷ್ಟನ್ನು ಇಟ್ಕೋತಾ ಇದ್ದೀನಿ. ಇದಕ್ಕೆ ನಂದಕ್ಕೆಲ್ಲ ಫುಲ್ ಆಯಿತು, ಇದರಲ್ಲಿ ಏನು ಇಡೋ ಅಂಥದ್ದಿಲ್ಲ. ಇಷ್ಟು ನನ್ನ ಬ್ಯಾಗು. ಇದು ತೋರಿಸಿದ್ನಲ್ವ, ಈ ಐಟಮ್ ಬಂದ್ಬಿಟ್ಟು
ಬೆಡ್ಶೀಟು ಮತ್ತು ಪಾತ್ರೆಗಳು. ಹಾಗೆ ಇದು ಪಾಪು ಬ್ಯಾಗ್, 3 ಬ್ಯಾಗ್ ರೆಡಿ ಆಯಿತು. ಇದು ಇವಾಗ ಫುಲ್ ಹಾಸ್ಪಿಟಲ್ಗೆ ರೆಡಿಯಾಗಿರೋಂಥ ಬ್ಯಾಗು. ಇನ್ನೂ ಸ್ವಲ್ಪ ಬಾಕಿ ಇದೆ, ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟಿಟ್ರೆ ಹಾಸ್ಪಿಟ್ಲಿಗೆ 3 ಬ್ಯಾಗು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.